ನನ್ನ ಸಹೋದ್ಯೋಗಿ, ನನ್ನ ಇಂಡಸ್ಟ್ರಿಯಲ್ಲೇ ಇನ್ನೊಂದು ಬೆಳೀತಾ ಇರುವಂಥ ಒಂದು ಹೊಸ ಪ್ರತಿಭೆ. ಇತ್ತೀಚಿನ ದಿವಸಗಳಲ್ಲಿ ತುಂಬ ತನ್ನ ಕಲೆಯಿಂದ, ತನ್ನ ಪ್ರತಿಭೆಯಿಂದ ಹೆಸರು ಮಾಡ್ತಾ ಇರುವಂಥ ವಿಜಯ್ ಸರ್ ಅವರು. ನಾವು ಒಬ್ಬ ಕನ್ನಡಿಗನಾಗಿ, ಒಬ್ಬ ಕನ್ನಡದ ಚಿತ್ರರಂಗದ ನಟನಾಗಿ ನನಗೆ ಎಷ್ಟು ಹೆಮ್ಮೆ ಇದೆ ಅಂತಂತಂದರೆ, ಅವರ ಸಿನಿಮಾ ನೋಡಿದ್ದೀನಿ. ಕೂತ್ಕೊಳ್ಳಿ ಸರ್, ಪ್ಲೀಸ್ ಕೂತ್ಕೊಳ್ಳಿ. ಅವ್ರ ಸಿನಿಮಾ ನೋಡಿದ್ದೀನಿ ನಾನು. ಒಂದು ಸಟಲಿಟಿ, ಆ್ಯಕ್ಟಿಂಗಲ್ಲಿ ಒಂದು ಸಟಲಿಟಿ ಇದೆಯಲ್ಲ, ಈ ನ್ಯೂ ಏಜ್ ಆ್ಯಕ್ಟಿಂಗ್ ಅಂತ ಅನ್ನೋವಂಥದ್ದು ನನಗೆ ಅದನ್ನ ಇನ್ನೂ ಬಂದಿಲ್ಲ ಗುರುಗಳೇ. ನಾನಿನ್ನೂ ಅದರ ಹಾದಿಯಲ್ಲೇ ಇದ್ದೇನೆ. ಆದರೆ ಭಾಳ ಚಿಕ್ಕ ವಯಸ್ಸಿನಲ್ಲಿ ಭಾಳ ಪ್ರಬುದ್ಧ ಅಭಿನಯವನ್ನು ತೋರಿಸ್ತಾ ಇರುವಂಥ ವಿಜಯ್ ಸರ್ ಅವರಿಗೆ ಆಲ್ ದಿ ಬೆಸ್ಟ್ ಯು ಸರ್, ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಹಿಂದಿನ ಸಿನಿಮಾಗಳಿಗೆ. ಮತ್ತು ನಿಮ್ಮ ಮುಂದಿನ ಸಿನಿಮಾಗಳಿಗೂ ಕೂಡ ಒಬ್ಬ ನಟನಾಗಿ ಕಾಯ್ತಾ ಇದ್ದೇನೆ, ಒಬ್ಬ ಕನ್ನಡಿಗನಾಗಿ ಕಾಯ್ತಾ ಇದ್ದೇನೆ, ಸಿನಿಮಾ ಅಭಿಮಾನಿಯಾಗಿ ಕಾಯ್ತಾ ಇದ್ದೇನೆ. ನಿಮಗೆ ದೊಡ್ಡ ಚಪ್ಪಾಳೆ ಅವರಿಗೆ. ಯಾಕಂತಂದರೆ ನಮ್ಮ ಚಿತ್ರರಂಗವನ್ನು ಮುಂದಿನ ದಿವಸಗಳಲ್ಲಿ ರೆಪ್ರೆಸೆಂಟ್ ಮಾಡುವಂಥ ಮುಂದಿನ ಜನ್ರೇಷನ್ನಿನ ಆ್ಯಕ್ಟರ್ಸ್ ಅವರು. ಬನ್ನಿ ವಿಜಯರವರೇ, ಒಂದು ದೊಡ್ಡ ಸ್ವಾಗತ ಅವ್ರಿಗೆ ಚಪ್ಪಾಳೆಯ ಮುಖಾಂತರ. ಈ ಥರದ ಕಲಾವಿದರುಗಳು ನಮಗೆ, ಅಂದರೆ ನಮ್ಮ ಇಂಡಸ್ಟ್ರಿಗೆ, ನನಗೆ ವೈಯಕ್ತಿಕವಾಗಿ ತುಂಬ ಅಗತ್ಯ. ಆ ಒಂದು ಜಾಗವನ್ನು ಬಹಳ ಜವಾಬ್ದಾರಿಯುತವಾಗಿ, ಇಲ್ಲ ನಾನು ಕಷ್ಟಪಟ್ಟೆ ನಾನು ಇಲ್ಲೇನೋ ಸಾಧನೆ ಮಾಡಬೇಕು ಅಂತ ಅನ್ನೋವಂಥದ್ದು ಇದೆ ಗೊತ್ತಾ. ಅದನ್ನು ಇವ್ರನ್ನ ನೋಡಿದೆ. ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದೆ. ಯಾವುದು ಹೊಸ ಸಿನಿಮಾ ಅಂತ ಕೇಳಿದೆ. ಇಲ್ಲ ಸರ್, ಇನ್ನೊಂದು 6 ತಿಂಗಳು ಎಲ್ಲೋ ಹೋಗಿ ನಾನು ಟ್ರೈನಿಂಗ್ ಮಾಡಬೇಕು ಅಂತಂದರು. ಅವ್ರು ಆಲ್ರೆಡಿ ಸಿನಿಮಾ ಮಾಡಿದ್ದಾರೆ. ಅದಾಗ್ಯೂ ಕೂಡ ನಾನು ಹೋಗಿ ಹೊರಗಡೆ ಇನ್ನೊಂದಿಷ್ಟು ಟ್ರೈನಿಂಗ್ ಮಾಡಬೇಕು ಅಂತ ಹೇಳ್ತಾರೆ ಅಂತಂದರೆ, ನಿಮ್ಮೆಲ್ಲರನ್ನು ತನ್ನ ಪರಿಶ್ರಮದಲ್ಲಿ ಗೆಲ್ಲಬೇಕು ಅಂತ ಹಠ ಹಿಡಿದಿರುವಂಥ ಯುವಕ, ತನ್ನ ಬೆವರಿನ ಒಟ್ಟಿಗೆ ನಿಮ್ಮನ್ನೆಲ್ಲರನ್ನೂ ಗೆಲ್ಲಬೇಕು ಅಂತ ಅನ್ನುವಂಥದ್ದು. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಈ ಹುಡುಗನ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಆಲ್ ದಿ ಬೆಸ್ಟ್ ವಿಜಯ್ ಅವರೇ. ತುಂಬ ಒಳ್ಳೆಯದಾಗಲಿ.